8 ಅಂದ್ರೆ 8, 17 ಮತ್ತೆ 26 ಡೇಟ್ಸ್ ಅಲ್ಲಿ ಯಾರ್ಯಾರು ಹುಟ್ಟಿದಾರೋ ಯಾವುದೇ ತಿಂಗಳಾಗಿರ್ಬೋದು. ಅಂಡ್ ದೇ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಶನಿ ಗ್ರಹ ಅಥವಾ ಶನಿ ಮಹಾರಾಜ್. ಇವ್ರದ್ದು ಒಂದು ಕಾರ್ಮಿಕ್ ನಂಬರ್. ಸ್ಯಾಟರ್ನ್ ಇಸ್ ರಿಲೇಟೆಡ್ ಟು ಸ್ಲೋ ಮೂವಿಂಗ್ ಗ್ರಹ ಅಂತಾರಲ್ವಾ. ಸೊ ಇವ್ರ ಲೈಫ್ ಅಲ್ಲೂ ಕೂಡ ಸ್ವಲ್ಪ ಸ್ಲೋ ಮೂವಿಂಗ್ ಆಗಿರುತ್ತೆ. ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅವರು. ಆಕ್ಚುಲಿ ಕಾರ್ಮಿಕ್ ನಂಬರ್ ಅದು ಏನೋ ಒಂದು ಪರ್ಪಸ್ ಗೋಸ್ಕರ ಅವರು ಈ ಲೈಫ್ ಅಲ್ಲಿ ಬಂದಿರ್ತಾರೆ. ಅಂಡ್ ಒಂದು ಬಿಗ್ಗರ್ ಪರ್ಪಸ್ ಗೋಸ್ಕರನೇ ಬಂದಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ನರೇಂದ್ರ ಮೋದಿಜಿ, ಅವರು 8 ಬಾರ್ನ್. So next number is 8. Yes. ಸೊ ನೆಕ್ಸ್ಟ್ ನಂಬರ್ ಇಸ್ 8. 8 ಅಂದ್ರೆ 8, 17 ಮತ್ತೆ 26 ಡೇಟ್ಸ್ ಅಲ್ಲಿ ಯಾರ್ಯಾರು ಹುಟ್ಟಿದಾರೋ ಯಾವುದೇ ತಿಂಗಳಾಗಿರ್ಬೋದು. ದೇ ಆರ್ ರೂಲ್ಡ್ ಬೈ ನಂಬರ್ 8 ಅಂಡ್ ದೇ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಶನಿ ಗ್ರಹ ಅಥವಾ ಶನಿ ಮಹಾರಾಜ್ ಅಂತ ಹೇಳ್ತಾರಲ್ವಾ. ಐ ಬಿಲೀವ್ ಪರ್ಸನಲಿ ದ್ಯಾಟ್ ಇವ್ರದ್ದು ಒಂದು ಕಾರ್ಮಿಕ್ ನಂಬರ್. ಓಕೆ, ಯಾಕಂದ್ರೆ ಏನೋ ಒಂದು ಲೈಕ್ ಪಾಸ್ಟ್ ಲೈಫ್ ಆಗಿರ್ಬೋದು ಅಥವಾ ಸಮ್ ಪಾಸ್ಟ್ ಕರ್ಮಾಸ್ ಇಂದ ಅವರು ಈ ಲೈಫ್ ಅಲ್ಲಿ 8, 17 ಅಂಡ್ 26 ಅಲ್ಲಿ ಬಾರ್ನ್ ಆಗಿರ್ತಾರೆ, ವಿಚ್ ಇಸ್ ಗುಡ್. ಅವ್ರು ತುಂಬಾ ಏನೋ ಪಾಸ್ಟ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಎಲ್ಲ ಮಾಡಿರ್ಬೋದು. ಈ ಲೈಫ್ ಅಲ್ಲಿ ಏನಾಗುತ್ತೆ, ಸಿನ್ಸ್ ಸ್ಯಾಟರ್ನ್ ಇಸ್ ರಿಲೇಟೆಡ್ ಟು ಸ್ಲೋ ಮೂವಿಂಗ್ ಗ್ರಹ ಅಂತಾರಲ್ವಾ. ನಮ್ ಸೋಲಾರ್ ಸಿಸ್ಟಮ್ ಅಲ್ಲಿ ನೋಡಿ ಎಷ್ಟು ದೂರ ಇದೆ. ಇಟ್ ಟೇಕ್ ಸೋ ಮೆನಿ ಇಯರ್ಸ್ ಟು ಪುಟ್ ಒನ್ ಇದು ರೆವಲ್ಯೂಷನ್ ಅರೌಂಡ್ ದ ಸನ್. ಸೊ ಇವ್ರ ಲೈಫ್ ಅಲ್ಲೂ ಕೂಡ ಸ್ವಲ್ಪ ಸ್ಲೋ ಮೂವಿಂಗ್ ಆಗಿರುತ್ತೆ, ಆಯ್ತಾ. ಬಿಕಾಸ್ ಆಫ್ ಸ್ಲೋ ಮೂವಿಂಗ್ ಅವರು ತುಂಬಾ ಬೇಗ ಜಡ್ಜ್ ಮಾಡ್ಬಿಡ್ತಾರೆ. ನನ್ನ ಲೈಫ್ ಏನಪ್ಪಾ ಮುಂದಕ್ಕೆ ಹೋಗ್ತಾ ಇಲ್ಲ, ಎಷ್ಟು ಸ್ಯಾಡ್ ಇದೆ ನನ್ನ ಲೈಫ್ ಅಲ್ಲಿ, ಎಷ್ಟು ಒಂಥರ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅವರು ಆಕ್ಚುಲಿ ವೆನ್ ವಿ ಕಂಪೇರ್ ಟು ಅದರ್ ನಂಬರ್ಸ್. ಬಟ್ ಇವ್ರು ಏನ್ ಮಾಡ್ಬೇಕಂದ್ರೆ ಆತರ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಆಯ್ತಾ. ದೇ ಶುಡ್ ನೋ ದ್ಯಾಟ್ ನಾವು ದೇ ಶುಡ್ ಬಿಲೀವ್ ದ್ಯಾಟ್ ಒಂದು ಕಾರ್ಮಿಕ್ ನಂಬರ್ ಅದು ಏನೋ ಒಂದು ಪರ್ಪಸ್ ಗೋಸ್ಕರ ಅವರು ಈ ಲೈಫ್ ಅಲ್ಲಿ ಬಂದಿರ್ತಾರೆ. ಅವ್ರಿಗೂನು ಒಂದೇನೋ ಲೆಸನ್ ಇರುತ್ತೆ ಕಲಿಯೋಕೆ, ಪ್ಲಸ್ ಅವ್ರ ಅಕ್ಕಪಕ್ಕ ಇರೋರ್ಗುನು ಒಂದು ಲೆಸನ್ ಟೀಚ್ ಮಾಡಕ್ ಬಂದಿರ್ತಾರೆ. ಅಂಡ್ ಒಂದು ಬಿಗ್ಗರ್ ಪರ್ಪಸ್ ಗೋಸ್ಕರನೇ ಬಂದಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ನರೇಂದ್ರ ಮೋದಿಜಿ, ಅವರು 8 ಬಾರ್ನ್. ಅವ್ರು ಅಷ್ಟೇ ಹಿ ಗಾಟ್ ಮ್ಯಾರಿಡ್ ಆರ್ ಸಮಥಿಂಗ್ ಅಂಡ್ ದೆನ್ ಬಟ್ ಹಿ ಡಿಡ್ಂಟ್ ಲಿವ್ ಇನ್ ದ ಮ್ಯಾರೇಜ್ ಬಿಕಾಸ್ ಅವ್ರದ್ದು ಹೈಯರ್ ಪರ್ಪಸ್ ಇತ್ತು. ಅಫ್ ಕೋರ್ಸ್ ವಿ ಶುಡಂಟ್ ಜಡ್ಜ್ ಬೈ ದ್ಯಾಟ್, ಬಟ್ ಅವ್ರದ್ದು ಬಿಗರ್ ಪರ್ಪಸ್ ಇಸ್ ಟು ಸರ್ವ್ ದ ನೇಷನ್ ಅಲ್ವಾ. ಸೊ ಅದೇ ತರನೇ ಇವರು ಅಷ್ಟೇ, ಯಾವುದೇ ಫ್ಯಾಮಿಲಿಯಲ್ಲಿ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ದೇ ಶುಡ್ ನೋ ದೇ ಹ್ಯಾವ್ ಬಿಗರ್ ಪರ್ಪಸ್ ಇನ್ ಲೈಫ್. ಅವರು ಅವ್ರ ಲೈಫ್ ಮೇಲೆ ಗಿವ್ ಅಪ್ ಮಾಡಬಾರ್ದು. ಅವರು ನಾನು ನೋಡಿದೀನಿ ತುಂಬಾ ಜನ ಒಂದ್ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ ಬರ್ತಾರೆ ಅಥವಾ ಯಾವ್ದೋ ಒಂದ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರೆ. ಅವ್ರೇನ್ ಅನ್ಕೋತಾರೆ, ನಂಗೆ ಮದ್ವೆ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ, 8 ನಂಬರ್ ಇಸ್ ವೆರಿ ಅನ್ಲಕ್ಕಿ, ಏನಪ್ಪಾ ಶನಿ ಕಾಟನೇ ತಪ್ತಾ ಇಲ್ಲ ನನ್ಗೆ ಅಂತ ಹಂಗೆ ತುಂಬಾ ಸ್ಯಾಡ್ ಫೀಲ್ ಆಗ್ತಾರೆ, ಆಯ್ತಾ. ಬಟ್ ಐ ಹ್ಯಾವ್ ಆಲ್ಸೋ ಸೀನ್ ಸಮ್ ವೆರಿ ಗುಡ್ ಪೀಪಲ್ 8 ನಂಬರ್ ಅಲ್ಲಿ ಹೂ ಆರ್ ಥ್ರೈವಿಂಗ್, ಲೈಕ್ ಯಶ್ ಅವ್ರು ನೋಡಿ, ಓ ಮೈ ಗಾಡ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಸ್ಲೋ ಮೂವಿಂಗ್ ಇರುತ್ತೆ ಇದು, ಅಷ್ಟ್ರಲ್ಲೇನೆ ಸಮ್ ಪೀಪಲ್ ಗಿವ್ ಅಪ್ ಮಾಡ್ಬಿಡ್ತಾರೆ. ಗಿವ್ ಅಪ್ ಮಾಡಬಾರ್ದು. ಗಿವ್ ಅಪ್ ಮಾಡಿಲ್ಲ ಅಂದ್ರೇನೆ ಅವರು ಅದೇ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಇರುತ್ತಲ್ವಾ, ಒಂದ್ ಹೊಸ ಡೋರ್ ಏನ್ ಓಪನ್ ಆಗೋದಿದೆಲ್ಲ ಅದು ಅವಾಗ್ಲೇ ನೋಡೋದು ಅವರು. ಅದಕ್ಕಿಂತ ಮುಂಚೆ ಅಂತೂ ನೋಡಕ್ಕಾಗಲ್ಲ. ಅದಕ್ಕಿಂತ ಮುಂಚೆನೆ ದೆಲ್ ಫೀಲ್ ಬ್ಯಾಡ್ ಅಂಡ್ ಸೋ ಮೆನಿ ಪೀಪಲ್ ಹ್ಯಾವ್ ಸೂಸೈಡಲ್ ಥಾಟ್ಸ್ ಆಲ್ಸೋ. ಯಾ ಅಂಡ್ ಸೊ ಅದಕ್ಕೆ ಇವರು ತುಂಬಾ ಕೇರ್ಫುಲ್ ಆಗಿರ್ಬೇಕು ವೆನ್ ಇಟ್ ಕಮ್ಸ್ ಟು ಮೆಂಟಲ್ ಹೆಲ್ತ್. ದೇ ಶುಡಂಟ್ ಥಿಂಕ್ ನೆಗೆಟಿವ್ ಅಬೌಟ್ ದೆಮ್ಸೆಲ್ಸ್ ಅಂಡ್ ದಯವಿಟ್ಟು ಅದೇನೋ ಕೋಸ್ನಾ ಅಂತಾರೆ ನೋಡಿ, ಅಂದ್ರೆ ಖುದ್ಕೋ ಕೋಸ್ನಾ ಏನಂತಾರೆ, ಸೆಲ್ಫ್ ಬ್ಲೇಮ್ ಮಾಡೋದು. ಸೆಲ್ಫ್ ಬ್ಲೇಮ್ ಮಾಡ್ಕೋಬಾರ್ದು ಅವರು. ದೇ ಆರ್ ನಾಟ್ ಲೈಕ್ ಬ್ಯಾಡ್ ಪೀಪಲ್. ಓನ್ಲಿ ಇನ್ ನ್ಯೂಮರಾಲಜಿ ಸರ್ಟನ್ ಡೇಟ್ಸ್ ಆರ್ ಅಷ್ಟೇ ಬ್ಯಾಡ್, ನಾಟ್ ದ ಪೀಪಲ್ ಬಾರ್ನ್ ಆನ್ ದೋಸ್ ಡೇಟ್ಸ್. ಸೊ ಇದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 8 ಅಂದ ತಕ್ಷಣ ನನ್ನ ನಂಬರ್ ಚೆನ್ನಾಗಿಲ್ಲ ಅಂತ. ಬಟ್ ಅಲ್ಲ, 8 ಡೇಟ್ ಇಸ್ ನಾಟ್ ಗುಡ್, ಬಟ್ ಪೀಪಲ್ ಹೂ ಆರ್ ಬಾರ್ನ್ ಆರ್ ಗುಡ್ ಓನ್ಲಿ. ಸೊ ಇದು ಒಂದು ಮಿಸ್ಕನ್ಸೆಪ್ಷನ್ ಅವ್ರದ್ದು ದೂರ ಆದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಅಂಡ್ ಜಸ್ಟ್ ನೋಡಿ ನೀವು, ನಮ್ದು ಸ್ಯಾಟರ್ನ್ ಗ್ರಹ ಇಟ್ ಗಿವ್ಸ್ ಡಿಸಿಪ್ಲಿನ್, ಕರ್ಮ ಬಗ್ಗೆ ಹೇಳ್ಕೊಡುತ್ತೆ ಅಂಡ್ ದುಡ್ಡು ಕೂಡ ಕೊಡುತ್ತೆ. ಆಕ್ಚುಲಿ ನಾವು ಎಷ್ಟು ನಿಯತ್ತಾಗಿರ್ತೀವೋ, ಈ ಪೀಪಲ್ ಸ್ಪೆಷಲಿ ಅಥವಾ ಯಾರೇ ಆಗ್ಲಿ ಎಷ್ಟು ನಿಯತ್ತಾಗಿರ್ತಾರೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ, ಶನಿ ಅಷ್ಟೇ ದುಡ್ಡು ಕೊಡ್ತಾರೆ. ಹಿ ಈಸ್ ಅನ್ ಅಮೇಝಿಂಗ್ Lord. Like I personally love Lord Shani. He gives immense money for people who ವೇಟ್. ಸೊ ಶನಿ ಯಾರ್ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ ಅಂಡ್ ನಿಯತ್ತಾಗಿ ಕೆಲಸ ಮಾಡ್ತಾರಲ್ವಾ, ಅವ್ರಿಗೆ ದುಡ್ಡಿನ ಸುರಿಮಳೆ. ಅಂಡ್ ಶನಿ ಲವ್ಸ್ ಪೀಪಲ್ ಹೂ ಆರ್ ಡಿಸಿಪ್ಲಿನ್ಡ್. ಫಸ್ಟ್ ಆಫ್ ಆಲ್ ಅವ್ರಿಗೇನ್ ಇಷ್ಟ ಆಗಲ್ಲ ಅಂದ್ರೆ ಈ ಶಾರ್ಟ್ ಕಟ್ ತಗೊಳ್ಳೋದು, ನಾನು ಇದ್ ಮಾಡ್ಬಿಟ್ರೆ ಇವಾಗ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ನನ್ಗೆ, ಅದೆಲ್ಲ ಇಷ್ಟ ಆಗಲ್ಲ. ಲಾಂಗ್ ಟರ್ಮ್, ಎನಿಥಿಂಗ್ ವಿಚ್ ಇಸ್ ಲಾಂಗ್ ಟರ್ಮ್. ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ನೋಡಿ ಲಾಂಗ್ ಟರ್ಮ್ ಗೋಲ್ಸ್ ಅಲ್ಲಿ ಫೋಕಸ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಗೋಲ್ಸ್ ಅಲ್ಲಿ ಫೋಕಸ್ ಮಾಡಲ್ಲ.
ಸೊ ಅವ್ರಿಗೆ ತುಂಬಾ ಫೇವರಬಲ್ ಆಗಿರ್ತಾರೆ ಹ್ಮ್ ಶನಿ ದೇವರು. ಸೊ ಈ ತರ ಅಲ್ಲ. ಸೊ ದೀಸ್ ಪೀಪಲ್ ಆಲ್ಸೋ ಸ್ವಲ್ಪ ಪೇಷನ್ಸ್ ನ ಕಲ್ತ್ಕೋಬೇಕು. ಸ್ವಲ್ಪ ಇಂಪೇಷಂಟ್ ಆಗ್ಬಿಡ್ತಾರೆ ಬಿಕಾಸ್ ಆಫ್ ಸಮ್ ಹರ್ಡಲ್ಸ್ ಅವ್ರ ಲೈಫ್ ಅಲ್ಲಿ ಫೇಸ್ ಮಾಡ್ತಾರೆ. ಕೆಲವರಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಆಗೋದು, ಸಮ್ ಮಿಸ್ಫಾರ್ಚೂನ್ ಆಗೋಂತ ಸಾಧ್ಯತೆ ಇರುತ್ತೆ ಇವ್ರಿಗೆ. ಬಿಕಾಸ್ ಈ ಗ್ರಹ ಬಂದ್ಬಿಟ್ಟು ಈ ಲಾರ್ಡ್ ಏನಿದಾರಲ್ಲ ಇವರು ಟೆಸ್ಟ್ ಮಾಡ್ತಿರ್ತಾರೆ ನಿಮ್ ಪೇಷನ್ಸ್ ನ. ಇವಾಗ ನಿಮ್ಗೆ ಒಂದು ಓಕೆ ಯು ಆರ್ ಲೈಕ್ ಲೀಡಿಂಗ್ ಅ ನಾರ್ಮಲ್ ಲೈಫ್, ಏನೋ ಒಂದು ಸಿಚುವೇಶನ್ ಹಾಕೋದು ಅಂಡ್ ಶನಿ ಭಗವಾನ್ ವಿಲ್ ಟೆಸ್ಟ್ ಯು. ಈಗ ನೀನ್ ಅದು ಮಾಡ್ತೀಯಾ ಇಲ್ವಾ, ಯಾವ ಇಂಟೆನ್ಷನ್ ಇಂದ ಯು ವಿಲ್ ಡೂ ದ್ಯಾಟ್ ಅಂತ ಎಲ್ಲ ಚೆಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಹಿಲ್ ಕ್ಯಾಲ್ಕುಲೇಟ್ ಯುವರ್ ಕರ್ಮಾಸ್, ಯು ಆರ್ ಡೂಯಿಂಗ್ ಗುಡ್ ಕರ್ಮ ಆರ್ ಬ್ಯಾಡ್ ಕರ್ಮ. ಬೇಸ್ಡ್ ಆನ್ ದ್ಯಾಟ್ ನಿಮ್ದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಕೊಡ್ಬೇಕು ಅದು ಹಿಲ್ ಗಿವ್. ನೀವು ಫುಲ್ ಎಷ್ಟು ನೀವು ಸ್ಟ್ರಗಲ್ ಮಾಡ್ತೀರಲ್ಲ ಸ್ಟಾರ್ಟಿಂಗ್ ಲೈಫ್ ಅಲ್ಲಿ, ಈ 8 ಬಾರ್ನ್ ಅವರು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಇವ್ರ ನೆಕ್ಸ್ಟ್ ಲೈಫ್, ಅಂದ್ರೆ ಫ್ಯೂಚರ್ ಲೈಫ್. ಅಲ್ಲಿವರೆಗೂ ಇವ್ರು ಪೇಷಂಟ್ ಆಗಿ ಇರ್ಬೇಕು. ಅದೇ ಇವ್ರದ್ದು ಮೇಜರ್ ಟಿಪ್. ಇದೇ ಫಾಲೋ ಮಾಡ್ಬೇಕು ಅವರು. ಕಾರ್ಮಿಕ್ ಡೆಪ್ಟ್ ಅಂತಾರಲ್ಲ ಅದ್ರ ಕಳಿಯೋವರೆಗೂ. ಹಾ ಎಸ್. ಅಂಡ್ ಅಲ್ಲಿವರೆಗೂ ಇವರು ಬೆಸ್ಟ್ ಅಂದ್ರೆ ಬೆಸ್ಟ್ ಟಿಪ್ ಇವ್ರಿಗೆ ಏನ್ ಗೊತ್ತಾ, ಇವರು ಈ ವರ್ಕರ್ಸ್ ಇರ್ತಾರಲ್ಲ ಕೆಲಸ ಮಾಡೋರು, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು. ಮನೆಗೆ ಯಾರಾದ್ರೂ ಕೆಲ್ಸದವ್ರು ಬರ್ತಾರಲ್ವಾ, ಅಡಿಗೆ ಮಾಡೋರಾಗ್ಲಿ ಅಥವಾ ಯಾರಾದ್ರೂ ಪಾತ್ರೆ ಉಜ್ಜೋರು ಈ ತರ ಎಲ್ಲ ಬರ್ತಾರಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು, ಬೈಬಾರ್ದು. ಆಮೇಲೆ ನಮ್ದು ಶನಿ ಲಾರ್ಡ್ ಚೆನ್ನಾಗಿರ್ಬೇಕು ಅಂತಂದ್ರೆ ಬಡವರಿಗೆ ಹೆಲ್ಪ್ ಮಾಡ್ಬೇಕು ಅಂಡ್ ದಾನ ಮಾಡ್ಬೇಕು. ಪ್ಲಸ್ ಯಾವ ತರ ದಾನ ಅಂದ್ರೆ ಗುಪ್ತ ದಾನ, ಯಾರಿಗೂ ಗೊತ್ತಾಗ್ಬಾರ್ದು. ಈ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ದೆ ಪ್ರಚಾರ ಮಾಡ್ಬೇಕು, ಹಂಗೆಲ್ಲ ಮಾಡಬಾರ್ದು, ಯಾರಿಗೂ ಗೊತ್ತೇ ಆಗ್ಬಾರ್ದು. ಆ ತರ ನೀವು ಹೆಲ್ಪ್ ಮಾಡ್ಬೇಕು. ಈ ತರ ಹೆಲ್ಪ್ ಮಾಡಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿ ಬ್ಲೆಸ್ಸಿಂಗ್ಸ್ ಕೊಡ್ತಾರಂದ್ರೆ ಶನಿ ದೇವರು, ನೀವು ಇಮ್ಯಾಜಿನೂ ಮಾಡಕ್ಕಾಗಲ್ಲ. ಹಿ ಈಸ್ ದ ಮೋಸ್ಟ್ ಪವರ್ಫುಲ್ ಗಾಡ್. ಐ ಬಿಲೀವ್ ಇನ್ ದ್ಯಾಟ್. ಸೊ ಅಂಡ್ ಆಲ್ಸೋ ಇವರು ಅದೇ ಹೇಳದ್ನಲ್ಲ, ಶಾರ್ಟ್ ಕಟ್ಸ್ ಎಲ್ಲ ತಗೋಬಾರ್ದು, ಸ್ವಲ್ಪ ಸುಳ್ಳೆಲ್ಲ ಹೇಳ್ಬಾರ್ದು, ಏನು ನೆಗೆಟಿವ್ ಮಾಡಬಾರ್ದು, ಅದೊಂದು ಇವ್ರಿಗೆ. ಅಂಡ್ ಸೊ ಜಾಸ್ತಿ ಬ್ಲ್ಯಾಕ್ಸ್ ಹಾಕೋಬಾರ್ದು ಇವರು. ಅಗೇನ್ ಆಲ್ರೆಡಿ ಸ್ವಲ್ಪ ಏನಾದ್ರು ಈಗ ಸಿ, ಇಫ್ ದೇ ಆರ್ ಫ್ರಮ್ ರಿಚ್ ಫ್ಯಾಮಿಲಿ, ವೆಲ್ ಆಫ್ ಇದೆ, ಎಲ್ಲ ಜಾತಕನೂ ಚೆನ್ನಾಗಿದೆ, ನ್ಯೂಮರಾಲಜಿ ಎಲ್ಲ ಚೆನ್ನಾಗಿದೆ, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಓಕೆ ಅವ್ರು ಹಾಕೊಳ್ಬಹುದು, ದಟ್ ಇಸ್ ಫೈನ್. ಇವ್ ನೋಡಿ US ಅಲ್ಲೆಲ್ಲ ಎಲ್ಲರೂ ಬ್ಲ್ಯಾಕೇ ಹಾಕೊಳ್ತಾರೆ. ಯಾಕಂದ್ರೆ ಬಿಕಾಸ್ ದೇ ಆರ್ ಆಲ್ರೆಡಿ ಲೈಕ್ ಇನ್ ದಟ್ ಪೊಸಿಷನ್. ಬಟ್ ನಾವು ಇನ್ ಇಂಡಿಯಾ ಅಲ್ಲಿ ನಮ್ ಜಿಯೋಗ್ರಫಿಕಲ್ ದಿಸ್ ಥಿಂಗ್ ಇಸ್ ಡಿಫ್ರೆಂಟ್. ಮ್ಯಾಪ್ ಅಲ್ಲಿ ನಾವು ಈಕ್ವೇಟರ್ ಇದರಲ್ಲಿ ಬರ್ತೀವಿ, ನಮ್ದು ಸನ್ ಎನರ್ಜಿ ಜಾಸ್ತಿ ಇದೆ, ಅದ್ರಲ್ಲಿ ನಾವು ಡಾರ್ಕ್ ಕಲರ್ ಹಾಕೊಂಡ್ರೆ ನಮ್ಗೆ ಸಬ್ ಕಾನ್ಶಿಯಸ್ಲಿ ಅದು ನಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹೆಂಗಂದ್ರೆ ಲೈಕ್ ಅದೇ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೋತೀವಲ್ವಾ, ಸರೌಂಡಿಂಗ್ಸ್ ಇಂದ ಎನರ್ಜಿ, ಅದು ಸ್ವಲ್ಪ ಹೆವಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ದ ಏನಂತಾರೆ ಲೇಟರ್ ಅವರ್ಸ್ ಆಫ್ ದ ಡೇ. ಸ್ವಲ್ಪ ಹೆವಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ. ಇಟ್ ವಿಲ್ ಬಿ ಬಿಕಾಸ್ ಆಫ್ ವಾಟ್ ವಿ ಆರ್ ವೇರಿಂಗ್. ಸೊ ಸಬ್ ಕಾನ್ಶಿಯಸ್ಲಿ ಕಲರ್ಸ್ ವಿಲ್ ಪ್ಲೇ ಇನ್ ಯೋರ್ ಲೈಫ್. ಸೊ ಇವರು ಸ್ವಲ್ಪ ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕು, ಡಾರ್ಕ್ ಗ್ರೇ. ಸೊ ನೇವಿ ಬ್ಲೂ ಟು ಸಮ್ ಎಕ್ಸ್ಟೆಂಟ್ ಹಾಕೊಳ್ಬಹುದು, ಬಟ್ ಇಫ್ ದರ್ ಚಾರ್ಟ್ ಇಸ್ ನಾಟ್ ಗುಡ್, ನಂಬರ್ಸ್ ಆರ್ ನಾಟ್ ಗುಡ್, ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್. ಲೈಟ್ ಕಲರ್ಸ್ ಹಾಕೊಳ್ಳೋದು ಬೆಸ್ಟ್ ಇವರು. ಅಂಡ್ ಇವ್ರು ಏನ್ ಮಾಡ್ಬೇಕಂದ್ರೆ ಇವ್ರು ದಯವಿಟ್ಟು ಈ ವರ್ಷ ಫೈನಾನ್ಸ್ ಕಡೆ ಗಮನ ಕೊಡ್ಬೇಕು. ಸ್ವಲ್ಪ ಲಾಸಸ್ ಕಡೆ ಹೋಗೋ ಚಾನ್ಸಸ್ ಇದೆ. ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಸೇವ್ ಆಗ್ತಾ ಇರಲ್ಲ, ಎಷ್ಟೇ ಪ್ರಯತ್ನ ಪಟ್ರು ಒಂಚೂರುನು ಅವರು ಸೇವ್ ಮಾಡಕ್ಕಾಗಲ್ಲ ಈ ಇಯರ್. ಆ ತರ ಸಿಚುವೇಶನ್ ಬರುತ್ತೆ. ಸೊ ನೋಯಿಂಗ್ ದಿಸ್ ಇನ್ ವೆಲ್ ಅಡ್ವಾನ್ಸ್, ಇಟ್ ವಿಲ್ ಹೆಲ್ಪ್ ದೆಮ್ ಟು ಪ್ಲಾನ್ ಬೆಟರ್ ಫಾರ್ ದ ಫ್ಯೂಚರ್. ಸೊ ಈ ಇಯರ್ಗೆ ಅಷ್ಟೇನೆ ಅಲ್ಲ, ಎಂಟೈರ್ ಫ್ಯೂಚರ್ಗೆ ಅವ್ರು ಪ್ಲಾನ್ ಮಾಡಬೇಕು. ಅಂಡ್ ದಿಸ್ ಇಸ್ ದ ಬೆಸ್ಟ್ ಇಯರ್ ಫಾರ್ ದೆಮ್ ಟು ಪ್ಲಾನ್ ಫೈನಾನ್ಸಸ್. ಸೊ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಅಂಡ್ ಬಾಂಡ್ಸ್ ಎಲ್ಲ ತಗೋಬಹುದು, ವಿಚ್ ಇಸ್ ವೆರಿ ಗುಡ್. ಅಂಡ್ ದೀಸ್ ಪೀಪಲ್ ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಇನ್ ಗೋಲ್ಡ್, ಸಿಲ್ವರ್, ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು ಇವರು. ತುಂಬಾ ಚೆನ್ನಾಗಿರುತ್ತೆ. ಲವ್ ಲೈಫ್ ಅಲ್ಲಿ ದೇ ಶುಡಂಟ್ ಫೀಲ್ ದ್ಯಾಟ್ ನನಗೆ ಲವ್ವೇ ಸಿಗಲ್ಲ ಅಂತ ಇವ್ರು ಅನ್ಕೋಬಾರ್ದು. ಫಸ್ಟ್ ಆಫ್ ಆಲ್, ಡೋಂಟ್ ಸ್ಟಾರ್ಟ್ ಯೋರ್ ಇಯರ್ ವಿತ್ ಅ ನೆಗೆಟಿವ್ ಥಾಟ್. ಆಲ್ವೇಸ್ ಥಿಂಕ್, ಎಷ್ಟೇ ಬ್ರೇಕಪ್ ಆಗಿರ್ಲಿ, ಎಷ್ಟೇ ನೊಂದಿರ್ಲಿ, ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂಡ್ ಥಿಂಕ್ ದಟ್ ಯು ವಿಲ್ ಬಿ ವಿತ್ ದ್ಯಾಟ್ ಪರ್ಸನ್ ಹೂ ಯು ಲವ್. ಅಂದ್ರೆ ನಮ್ದು ಹಾರ್ಟ್ ಎಷ್ಟು ಓಪನ್ ಇರ್ಬೇಕಂದ್ರೆ, ಎಷ್ಟು ಹೈ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ಬೇಕಂದ್ರೆ ದಟ್ ಯು ವಿಲ್ ಅಟ್ರಾಕ್ಟ್ ಆ ತರ ಪರ್ಸನ್ ನ. ನಾವ್ ಹೆಂಗಿರ್ತೀವೋ ಅದೇ ತರನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಈಗ ನಾವು ಸ್ಯಾಡ್ ಆಗಿದ್ರೆ ನಾವು ಸ್ಯಾಡ್ ಪೀಪಲ್ ನ ಅಟ್ರಾಕ್ಟ್ ಮಾಡ್ತೀವಿ. ಸೊ ಅದಕ್ಕೇನೆ ಇಫ್ ದ ಪರ್ಸನ್ ಇಸ್ ಫೀಲಿಂಗ್ ಲವ್, ಅವ್ರನ್ನೇ ಅವರು ಜಾಸ್ತಿ ಇಷ್ಟ ಪಟ್ಕೊಂಡ್ರೆ ಅವಾಗ ಅವ್ರಿಗೆ ಇಷ್ಟಪಡೋರು ಬರ್ತಾರೆ. ಸೊ ಇದು ಹ್ಯಾಬಿಟ್ ನ ಅವ್ರು ಕಲ್ಟಿವೇಟ್ ಮಾಡ್ಕೋಬೇಕು, ಸೆಲ್ಫ್ ಲವ್. ಇದು ಕಲ್ಟಿವೇಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ಈ ಇಯರ್ ಅಲ್ಲಿ ಹೊಸ ರಿಲೇಶನ್ಶಿಪ್ ಆಗೋ ಚಾನ್ಸ್ ಇದೆ. ಅಂಡ್ ದಿಸ್ ಇಯರ್ ಆಲ್ಸೋ ಇಂಡಿಕೇಟ್ಸ್ ದೇ ವಿಲ್ ಕಮ್ ಔಟ್ ಆಫ್ ಸಮ್ ಟಾಕ್ಸಿಕ್ ರಿಲೇಶನ್ಶಿಪ್. ದಿಸ್ ಇಸ್ ದ ಬೆಸ್ಟ್ ಇಯರ್ ಫಾರ್ ದೆಮ್. ಏನಾದ್ರೂ ಹೊರಗಡೆ ಬರೋದಿತ್ತಂದ್ರೆ ಅಥವಾ ಆ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅದು ಕಟ್
ಬ್ರೇಕ್ ಮಾಡ್ಕೊಂಡ್ರು ಮತ್ತೆ ಆಮೇಲೆ ಸಿಂಗಲ್ ಆಗಿ ಎಷ್ಟೋ ದಿವಸ ಹಂಗೆ ಇರ್ತಾರೆ ನೋಡಿ. ಹ್ಮ್ ಅದರಿಂದ ಹೊರಗಡೆ ಬರೋಕ್ಕೂ ದಿಸ್ ಇಸ್ ಅ ಬ್ಯೂಟಿಫುಲ್ ಇಯರ್ ಫಾರ್ ದೆಮ್. ಸೊ ಅದು ರಿಲೇಶನ್ಶಿಪ್ ಅಲ್ಲಿ ಅಂಡ್ ಮ್ಯಾರೇಜ್ ಅಲ್ಲಿ ಇರೋರು ತುಂಬಾ ತಾಳ್ಮೆ ಕಳ್ಕೋತಾರೆ ಈ ವರ್ಷ. ಅಂಡ್ ಅದರಿಂದ ದೆಲ್ ಇವನ್ ಇಂಪ್ರೂವ್ ದೇರ್ ಲೈಫ್. ಅವರು ಮ್ಯಾರೇಜ್ ಲೈಫ್ ಅಲ್ಲಿ ತುಂಬಾ ಇಂಪ್ರೂವ್ ಆಗುತ್ತೆ. ಲೈಕ್ ತುಂಬಾ ಕೇರಿಂಗ್ ನೇಚರ್ ಆಗ್ಲಿ ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನೋಡ್ಕೊಳ್ಳೋ ಅಂತ ನೇಚರ್ ಈ ಇಯರ್ ಅವ್ರಿಗೆ ತುಂಬಾ ಬರುತ್ತೆ. ಹ್ಮ್ And they have to take care of their health, especially like body though, like obviously like overall body anta ಅವರು they have to do exercise, meditation, yoga is like basic thing ಅವ್ರು ಮಾಡಲೇಬೇಕು. ಹ್ಮ್ ಅದ್ರ ಜೊತೆಗೆ ಎವ್ರಿ ಡೇ ವಾಕಿಂಗ್, ಹ್ಮ್ ಅಂದರೆ ಡೇ ಟೈಮಲ್ಲಿ ವಾಕಿಂಗ್ ಮಾಡಬೇಕು, ಸ್ವಲ್ಪ ನೈಟ್ ಟೈಮ್ಸ್ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಏನಂತಾರೆ ಇದು ಅಮಾವಾಸ್ಯೆ ಟೈಮು ಇದೆಲ್ಲ ಇವರು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಎನಿಥಿಂಗ್ ನೆಗೆಟಿವ್ ನಂಬರ್ಸಲ್ಲಿ ಏನೇನು ಬರುತ್ತೋ ಆ ಡೇ ಎಲ್ಲ ಅವಾಯ್ಡ್ ಮಾಡಬೇಕು ಇವರು. ಹ್ಮ್ ಆದಷ್ಟು ಸೇಫ್ ಎನ್ವೈರನ್ಮೆಂಟಲ್ಲಿ ಇರಬೇಕು, ಬಿಕಾಸ್ ಆಕ್ಸಿಡೆಂಟ್ಸ್ ಅದೆಲ್ಲ ಆಗೋ ಚಾನ್ಸಸ್ ಇದೆ. ಹ್ಮ್ ಸೊ ದೇ ಹ್ಯಾವ್ ಟು, ಅಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಸಿಚುವೇಶನ್ ಬರೋದು, ಲೈಕ್ ಆಕ್ಸಿಡೆಂಟ್ಸ್ ಫಾರ್ ಎಕ್ಸಾಂಪಲ್ ಹ್ಮ್ ಬರುತ್ತಲ್ವಾ. ಸೊ ದೇ ಹ್ಯಾವ್ ಟು ಅವಾಯ್ಡ್ ಲೈಕ್ ನೈಟ್ ಟೈಮ್ ಜರ್ನಿ, ಸ್ವಲ್ಪ ಲಾಂಗ್ ಟ್ರಿಪ್ಸ್ಗೆಲ್ಲ ಹೋಗೋದು ಸ್ವಲ್ಪ ಕಮ್ಮಿ ಪ್ಲ್ಯಾನ್ ಮಾಡಬೇಕು ಈ ಇಯರ್ ಫಾರ್ ದೀಸ್ ಪೀಪಲ್. ಆ್ಯಂಡ್ ಅದು ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ವಿಲ್ ಬಿ ರಿಯಲಿ ರಿಯಲಿ ನೈಸ್ ಫಾರ್ ದೆಮ್. ಸೊ ಐ ಆಮ್ ರಿಯಲಿ ಹೋಪಿಂಗ್ ದ್ಯಾಟ್ ದೇ ಗೆಟ್ ದ ಲವ್ ಆಫ್ ದೇರ್ ಲೈಫ್ ಈ ಇಯರ್. ಬಿಕಾಸ್ ತುಂಬ ಜನ 8 ಬಾರ್ನಲ್ಲಿ ಅವರು ಐ ನೋ ಲೈಕ್ ದೇ ಆರ್ ಫೀಲರ್ಸ್, ಆ್ಯಕ್ಚುಲಿ ದೇ ಆರ್ ವೆರಿ ಇಮೋಷ್ನಲ್. ಆ್ಯಂಡ್ ಐ ಪ್ರೇ ಟು ಗಾಡ್ ದಟ್ ದೇ ಗೆಟ್ ಅ ಪಾರ್ಟ್ನರ್, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಪಾರ್ಟ್ನರ್ ಸಿಗ್ಬೇಕಂತ ನಾನೇ ಪ್ರೇ ಮಾಡ್ತೀನಿ. ಓಕೆ, ವಾಟ್ ಇಸ್ ದ ಟಿಪ್? ಯಾ, ಸೊ ಟಿಪ್ ಇಸ್ ಟು ಫಾಲೋ ಒನ್ ಸ್ಟ್ರೇಟ್ ರುಟೀನ್. ಒಂದು ರುಟೀನ್ ಮಾಡ್ಕೋಬೇಕು. ಅವ್ರೇನಾದರೂ ಶ್ಯಾಬಿ ಆಗಿದ್ರೆ ಮನೇಲಿ, ಅನ್ಟೈಡಿನೆಸ್ ಇದ್ರೆ ಸ್ಯಾಟನ್ ವಿಲ್ ನಾಟ್ ಬ್ಲೆಸ್ ದೆಮ್. ತೀರಾ ಇನ್ನೂ ಕೆಟ್ಟದಾಗ ಹೋಗುತ್ತೆ ಈ ಇಯರ್ ಅವರು. ಸೊ ಎದ್ದ ತಕ್ಷಣನೇ ಒಂದು ರುಟೀನ್ ಫಾಲೋ ಮಾಡಿ ನೈಟ್ ಮಲ್ಗೋವರೆಗೂ ದೇರ್ ಹೌಸ್ ಶುಡ್ ಬಿ ನೀಟ್. ಮನೇಲಿದ್ರೆ ಮನೆ ನೀಟಾಗಿರ್ಬೇಕು, ಆಫೀಸಲ್ಲಿದ್ರೆ ಆಫೀಸ್ ಡೆಸ್ಕ್ ಹ್ಯಾಸ್ ಟು ಬಿ ನೀಟ್. ಓಕೆ. ಆ್ಯಂಡ್ ಶಾರ್ಟ್ಕಟ್ಸ್ ಏನೋ ತಗೋಬಾರ್ದು ಅವರು. ಆ್ಯಂಡ್ ರೆಸ್ಪೆಕ್ಟ್ ಮಾಡ್ಬೇಕು ಎಲ್ರಿಗೂ. ಇದು ಮಾಡಿದ್ರೆ within 1 month 2 months allene they'll see changes. Okay. Yeah, and they should not wear repeated clothes. idon tip avrge. Saturn doesn't like all that. So ಅವರು ನೀಟ್ ಆಗಿರ್ಬೇಕು, ಯಾವಾಗಲೂ ಫ್ರೆಶ್ ಆಗಿರ್ಬೇಕು ಆ ಥರ.